ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತು ನಿಮಗೆ ಕ್ಯಾಪ್ಸಿಕಮ್ಮಿಂದ ಒಳ್ಳೆಯದೊಂದು ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಪ್ರತಿದಿನ ದೋಸೆ, ಪೂರಿ, ಚಪಾತಿ ಇದಕ್ಕೆ ಒಂದೇ ರೀತಿಯ ಪಲ್ಯ, ಸಾಗು, ಚಟ್ನಿ ತಿಂದು ಬೋರ್ ಆಗಿರುತ್ತೆ. ಹಾಗಾಗಿ ಒಮ್ಮೆ ಕ್ಯಾಪ್ಸಿಕಮ್ಮಿಂದ ಈ ರೀತಿ ಗ್ರೇವಿ ಮಾಡಿ, ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಚಪಾತಿ ಮತ್ತು ಪೂರಿಗಂತೂ ಇದು ಒಳ್ಳೆ ಕಾಂಬಿನೇಷನ್. ಹಾಗಾಗಿ ಒಮ್ಮೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಮೀಡಿಯಮ್ ಸೈಜಿನ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು 4 ಕ್ಯಾಪ್ಸಿಕಮ್, ಒಗ್ಗರಣೆಗೆ ಎಣ್ಣೆ, ಕಸ್ತೂರಿ ಮೇಥಿ, ಸೋಂಪು ಕಾಳು, ಟೊಮೊಟೊ, ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಒಗ್ಗರಣೆಗೆ. ಜೊತೆಗೆ ಮಸಾಲ ಪದಾರ್ಥಗಳು ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಅರಿಶಿಣ ಪುಡಿ, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಈ ಕ್ಯಾಪ್ಸಿಕಮ್ ಗ್ರೇವಿ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಬಿಸಿ ಆದಮೇಲೆ ನಾನು ತೊಗೊಂಡಿರೋಂಥ ಒಂದು ಅರ್ಧ ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಈ ಒಗ್ಗರಣೆಯಲ್ಲಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಲಿದು 1 ಸೆಕೆಂಡ್ ಈಗ ಹಾಕ್ಕೊಂಡು ಬಿಟ್ಟರೆ ಸಾಕಾಗುತ್ತೆ. ಜೊತೆಗೆ ಇದೇ ಟೈಮಲ್ಲಿ ನಾನು ತೊಗೊಂಡ್ರಂತಹ ಈರುಳ್ಳಿ, ಅದನ್ನು ತುಂಬ ಸಣ್ಣದಾಗೂ ಬೇಡ, ದಪ್ಪನಾಗೂ ಬೇಡ, ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳೋಣ. ಮೀಡಿಯಮಾಗಿ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಸೇರಿಸಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ಲಿನವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ಳೋಣ. ಜೊತೆಗೆ ಇದೇ ಟೈಮಲ್ಲಿ ನಾನು ಒಂದು 2 ಗರಿಯಷ್ಟು ಕರಿಬೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಮ್ಮೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ 1 ನಿಮಿಷ ಹುರಿದಾಗಿದೆ. ಈಗ ನಾವು ತೊಗೊಂಡಿರೋ ಕ್ಯಾಪ್ಸಿಕಮ್ ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತುಂಬ ಸಣ್ಣನೂ ಬೇಡ, ದಪ್ಪನೂ ಬೇಡ. ಇದನ್ನು ಇದ್ರಲ್ಲಿ ಸೇರಿಸ್ಕೊಂಡು ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡಾಗಿದೆ. ಈಗ ಈ ಟೈಮಲ್ಲೇ ನಾವು ಹಚ್ಚಿಟ್ಕೊಂಡಿರೋಂಥ 2 ಟೊಮೊಟೊಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಈ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷ ನಾವು ಸಾಫ್ಟ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಸಾಫ್ಟ್ ಆಗಿದ್ಮೇಲೆ ನಾವು ಇದಕ್ಕೆ ಉಳಿದಿರೋಂತಹ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಇದನ್ನು ಸಾಫ್ಟ್ ಆಗೋದಕ್ಕೆ ಬಿಡೋಣ. ಈ ಒಗ್ಗರಣೆಯಲ್ಲೇ ಮಗ್ಗುತ್ತೆ. ಸ್ವಲ್ಪ ಹೊತ್ತು ಒಂದು 3-4 ನಿಮಿಷ ಇದನ್ನು ತಿರುಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಇದೆಲ್ಲ ನೀಟಾಗಿ ಸಾಫ್ಟ್ ಆಗುತ್ತೆ. ನೋಡಿ, ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ್ರೆ ಈ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಬೇಗ ಸಾಫ್ಟ್ ಆಗುತ್ತೆ. ಉಪ್ಪು ಹಾಕಿ ಒಳ್ಳೆಯದೊಂದು ಮಿಕ್ಸ್ ಕೊಟ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡೋಣ. ನೋಡಿ, ಇದರಲ್ಲಿ ನೀರಂಶ ಬಿಟ್ಟಿರುತ್ತೆ. ನಾವೇನು ನೀರೇನು ಸೇರಿಸೋದೇನು ಬೇಡ. ಈ ಒಗ್ಗರಣೆ ಹಬೆನಲ್ಲೇ ಬೇಯ್ಕೊಳ್ಳುತ್ತೆ. ಈಗ ಕ್ಯಾಪ್ ಕ್ಲೋಸ್ ಮಾಡಿ 2 ನಿಮಿಷ ಬಿಡೋಣ. ನೋಡಿ, 1 ರಿಂದ 3 ನಿಮಿಷ ಆಗಿದೆ. ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾವು ತೊಗೊಂಡಿರೋಂತಹ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನಾವು ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ. ನೋಡಿ, ನಾನು 4 ಕ್ಯಾಪ್ಸಿಕಮ್ಗೆ ಎಲ್ಲ ಮಸಾಲೆಗಳನ್ನ 1 ಸ್ಪೂನ್ ಅಳತೆನಲ್ಲಿ ತೊಗೊಂಡಿದ್ದೀವಿ. ಅಕಸ್ಮಾತ್ ನೀವು ಹೆಚ್ಚಿಗೆ ಮಾಡೋದಾದರೆ ಮಸಾಲ ಪದಾರ್ಥಗಳನ್ನ ಇನ್ನು ಅರ್ಧ ಸ್ಪೂನ್ ಬೇಕಾದರೆ ಹೆಚ್ಚಿಗೆ ಸೇರಿಸ್ಕೊಳ್ಳಿ. ಇಷ್ಟು ಕ್ಯಾಪ್ಸಿಕಮ್, 4 ಕ್ಯಾಪ್ಸಿಕಮ್ಗೆ 1 ಸ್ಪೂನ್ ಮಸಾಲ ಸಾಕಾಗುತ್ತೆ. ಅಷ್ಟನ್ನು ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲವನ್ನು ಒಂದು ಮಿಕ್ಸ್ ಕೊಡ್ತೀನಿ. ಆಲ್ರೆಡಿ ನಾವಾಗಲೇ ಉಪ್ಪನ್ನು ಸೇರಿಸಾಗಿದೆ. ನೋಡಿ, ಸ್ವಲ್ಪ ಮಸಾಲ ಹಾಕಿದ್ಮೇಲೆ ತಳ ಒತ್ತುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಏಕೆಂದರೆ ಗ್ರೇವಿ ಟೈಪ್ ಬೇಕಲ್ವ ನಮಗೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಇದು ತುಂಬ ಗಟ್ಟಿಗೆ ಇರಬೇಕು.
ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ತುಂಬ ಹೊತ್ತೇನು ಬೇಡ, ಒಂದು 2 ನಿಮಿಷ ಉಪ್ಪು ಮಸಾಲ ಖಾರ ಎಲ್ಲ ಅದಕ್ಕೆ ಈ ಕ್ಯಾಪ್ಸಿಕಮ್ಗೆ ಇಡ್ಕೊಳ್ಬೇಕು. ಹಾಗಾಗಿ 1 ನಿಮಿಷಗಳ ಕಾಲ ನಾವು ಈ ರೀತಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಒಂದು ಸರಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ, ಈಗ ಗ್ರೇವಿ ಎಲ್ಲ ರೆಡಿಯಾಗಿದೆ. ನೋಡಿ, ರುಚಿಕರವಾದ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ. ಪ್ರತಿದಿನ ಚಪಾತಿಗೆ ಒಂದೇ ರೀತಿ ಪಲ್ಯಗಳು ತಿಂದರೆ ಬೋರ್ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚೇಂಜ್ ಇರುತ್ತೆ ಟೇಸ್ಟಲ್ಲಿ. ಪೂರಿ ಚಪಾತಿಗಂತೂ ಇದು ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.